ಹಲೋ ಸ್ನೇಹಿತರೆ, ರಾಮಾಚಾರಿ ಸೀರಿಯಲ್ನಲ್ಲಿ ಕೃಷ್ಣ ವೈಶಾಖಳ ಹತ್ರ ಸತ್ಯ ಬಾಯಿ ಬಿಡಿಸೋದಕ್ಕೆ ಬರ್ತಾನೆ. ವೈಶಾಖ ಕೃಷ್ಣನ ಹತ್ರ ಸತ್ಯ ಹೇಳ್ತಾಳೆ. ನನಗೆ ವಾಯ್ಸ್ ಮೆಸೇಜ್ ಬಂದಿತ್ತು, ನನ್ನ ತಮ್ಮ ನನಗೆ ವಾಯ್ಸ್ ಮೆಸೇಜ್ ಮಾಡಿದ್ದ. ನಾನು ಈ ಮನೆಗೆ ಬಂದು ತೊಂದರೆ ಕೊಡ್ತಾ ಇದ್ದೇನೆ, ನೀನು ಮನೆಗೆ ಹೋದಾಗ ನಿನಗೆ ಸರ್ಪ್ರೈಸ್ ಕಾದಿದೆ ಅಂತ. ಅದಕ್ಕೆ ನಾನು ಕೂಡಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದೆ, ಇಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂತ ವೈಶಾಖ ಕೃಷ್ಣನಿಗೆ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಮ್ಮನೆಗೆ ಬಂದು ತೊಂದರೆ ಕೊಡಬೇಕು ಅಂದರೆ ನಿಮ್ಮ ತಮ್ಮನಿಗೆ ಎಷ್ಟು ಧೈರ್ಯ ಇರಬೇಕು, ಅವನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ವೈಶಾಖ ಹೇಳ್ತಾಳೆ, ಬೇಡ ಕೃಷ್ಣ, ಅವನಿಗೆ ಏನು ಮಾಡಬೇಡ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ಅತ್ತಿಗೆ, ಈ ಮನೆಗೆ ತೊಂದರೆ ಕೊಡೋರನ್ನ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನು ಯಾಕೆ ಇನ್ನೂ ಸುಮ್ಮನೆ ಬಿಟ್ಟಿದ್ದೇನೆ ಅಂದರೆ, ನೀವು ಬದಲಾಗಿದ್ದೀರಾ ಅನ್ನೋ ಒಂದು ಕಾರಣಕ್ಕೆ, ಮತ್ತು ನೀವು ಈ ವಂಶದ ಕುಡಿನ ನಿಮ್ಮ ಹೊಟ್ಟೆಯಲ್ಲಿ ಹೊತ್ಕೊಂಡಿದ್ದೀರಾ ಅಂತ. ಅದು ಅಲ್ಲದೆ ನಿಮ್ಮ ಬದಲಾವಣೆಯನ್ನು ಅಪ್ಪ ಕ್ಷಮಿಸಿದ್ದಾರೆ, ಅಪ್ಪ ಒಪ್ಕೊಂಡಿದ್ದಾರೆ ಅಂತ. ನೀವು ಈ ಮನೆಯವರು ಅನ್ನೋ ಕಾರಣಕ್ಕೆ ನಿಮ್ಮನ್ನು ಇನ್ನೂ ಜೀವಂತ ಬಿಟ್ಟಿದ್ದೇನೆ. ಅದು ಅಲ್ಲದೆ ನೀವು ಈಗ ಈ ಮನೆಯವರೇ, ನಿಮಗೂ ಕೂಡ ಏನೂ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಅಂತ ಕೃಷ್ಣ ವೈಶಾಖಳ ಹತ್ರ ಹೇಳ್ತಾನೆ.